ಮದ್ದೂರು ಗಲಾಟೆ ರಾಜಕೀಯ ಕೆಸರೆರ ಚಾಟ ಶುರು. ಏನ್ ಹೇಳೋಣ ಇದಕ್ಕೆ? ರಾಜಕೀಯ ಕೆಸರೆರ ಚಾಟವನ್ನ ಆಡ್ಲಿಕ್ಕೆ ಮದ್ದೂರು ಗಲಾಟೆಯೇ ಬೇಕಾಗಿತ್ತ ನಿಮ್ಗಳಿಗೆ? ಗಲಾಟೆಗೆ ಬಿಜೆಪಿಯವರನ್ನ ದೂರಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯ ಸರ್ಕಾರ ಮಾಡಿರೋದೇ ಮಣ್ಣು ತಿನ್ನುವಂತಹ ಕೆಲಸ. ಶುರುವಾಯ್ತು ಈಗ ಕೆಸರೆರ ಚಾಟ. ಅಗತ್ಯ ಇತ್ತಾ ಇದು? ಅಲ್ಲಿ ಗಲಾಟೆ ಏನಾಗಿದೆ ಅದನ್ನು ಸಾಲ್ವ್ ಹೆಂಗ್ ಮಾಡೋಣ ಇವೆಲ್ಲ ಇಲ್ಲ. ಮದ್ದೂರು ಗಲಾಟೆ ರಾಜಕೀಯ ಕೆಸರೆರ ಚಾಟ ಶುರು. ಗಲಾಟೆಗೆ ಬಿಜೆಪಿಯರನ್ನ ದೂರುವುದು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯ ಸರ್ಕಾರ ಮಾಡದೇ ಇರುವಂತಹ ಕೆಲಸ, ಮಣ್ಣು ತಿನ್ನುವಂತಹ ಕೆಲಸ ಮಾಡುವುದಿಲ್ಲ. ಸಾವಿರಾರು ಹಿಂದೂಗಳು ಬರ್ತಾರೆ ಎನ್ನುವಂತಹ ಮಾಹಿತಿ ಇರಲಿಲ್ವಾ? ಮಸೀದಿ ಒಳಗೆ ಹೋಗಲಿಕ್ಕೆ ಕೆಲವರಿಗೆ ಪೊಲೀಸರು ಯಾಕೆ ಬಿಟ್ರು? ಇದಕ್ಕೆ ಸರ್ಕಾರ ಅವಕಾಶವನ್ನ ಕೊಟ್ಟಿದ್ಯಾಕೆ? ಇದರ ಅರ್ಥ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ. ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಹಿಂದೂಗಳನ್ನ ತಡೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳನ್ನ ಕಂಡ್ರೆ ಆಗ್ತಾ ಇಲ್ಲ. ಮದ್ದೂರಿಗೆ ತೆರಳುವ ಮುನ್ನ ವಿಜಯೇಂದ್ರ ವಾಗ್ದಾಳಿ. ಎಸ್ ವೀಕ್ಷಕರೇ, ಮದ್ದೂರಿನಲ್ಲಿ ಏನಾಗಿದೆ ಅನ್ನೋದು ಸವಿಸ್ತಾರವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದರ ಬಗ್ಗೆ ಮತ್ತೆ 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 ರಿಪೀಟ್ ಆಗೋಲ್ಲ ನಾನು. ಆದರೆ ಮದ್ದೂರಿನಲ್ಲಿ ನಡೆದಂತಹ ಗಲಾಟೆ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಒಂದು ವೇದಿಕೆಯಾಗಿದೆ. ಅದು ಬಂತು ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದ್ದಂತಹ ಚಲೋ ಯಾತ್ರೆಯನ್ನ ನಿಲ್ಲಿಸಿದ್ರಲ್ಲ, ಅದಕ್ಕೂ ಬಂತು. ಎಲ್ಲವೂ ಸೇರ್ಕೊಂಡು ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ಕೇಳ್ಕೊಂಬರೋಣ. ಹೇಳೋದು ಬದಿಗಿಟ್ಟು, ಮೊನ್ನೆ ದಿನ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ನಡೀತದೆ, ಸಾವಿರಾರು ಸಂಖ್ಯೆ ಹಿಂದೂ ಕಾರ್ಯಕರ್ತರು ಆ ಮೆರವಣಿಗೆಯಲ್ಲಿ ಹೋಗ್ತಾರೆ ಅಂತೇಳಿ ಮಾಹಿತಿ ಇರಲಿಲ್ವ? ಹಾಗಾದ್ರೆ ಯಾಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಇರಲಿಲ್ಲ? ಯಾಕೆ ಆ ಸಂದರ್ಭದಲ್ಲಿ ಮಸೀದಿ ಒಳಗೆ ಕೆಲವರು ಹೊಕ್ಕೊಳ್ಳೋದಕ್ಕೆ ಯಾಕೆ ಬಿಟ್ರಂಗಾರೆ ಪೊಲೀಸ್ ಇಲಾಖೆಯವರು? ಯಾಕೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ಮಾಡಿರದ ಮಣ್ಣು ತಿನ್ನೋ ಕೆಲಸ ಬಿಜೆಪಿ ಮೇಲೆ ದೂರ್ತೀರ. ಹಾಗಾದ್ರೆ ಇವರ ವೈಫಲ್ಯವನ್ನ ನಮ್ಮ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನೀವು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಹಿಂದೂ ಸಂಘಟನೆ ಕರೆ ಕೊಟ್ಟಂತ ಸಂದರ್ಭ ಅಲ್ಲೂ ಕೂಡ ಕಾರ್ಯಕರ್ತರು ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳು ಕಂಡ್ರೆ ಆಗೋದಿಲ್ಲ. ಮಾದೇವಪ್ಪನವರು ಇದೆಲ್ಲ ಹೇಳೋದು ಬದಿಗಿಟ್ಟು, ಮೊನ್ನೆ ದಿನ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ನಡೀತದೆ, ಸಾವಿರಾರು ಸಂಖ್ಯೆ ಹಿಂದೂ ಕಾರ್ಯಕರ್ತರು ಆ ಮೆರವಣಿಗೆಯಲ್ಲಿ ಹೋಗ್ತಾರೆ ಅಂತೇಳಿ ಮಾಹಿತಿ ಇರಲಿಲ್ವ? ಹಾಗಾದ್ರೆ ಎಸ್, ಪಿ.ವೈ. ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಸರ್ಕಾರಕ್ಕೆ ಹಿಂದೂಗಳನ್ನ ಕಂಡ್ರೆ ಆಗಲ್ಲ, ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ತರ ಮಾತನಾಡ್ತಾ ಇದ್ದಾರೆ. ಎಸ್, ಆಗಿರಬಹುದು, ಆಗದೇನೆ ಇರಬಹುದು, ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಆದರೆ ಮದ್ದೂರಿನಲ್ಲಿ ನಡೆದಂತಹ ವಿಚಾರಗಳು ಸಾಕಷ್ಟಿದ್ದಾವೆ. ಆ ಒಂದು ವಿಚಾರದಲ್ಲಿ ಸರ್ಕಾರ ಒಂದಿಷ್ಟು ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು, ಆ ಕ್ರಮಗಳನ್ನ ಕೈಗೊಂಡಿಲ್ಲ. ವಿಜಯೇಂದ್ರ ಅವರು ಹೇಳಿರೋ ರೀತಿಯಾಗಿ ಕೆಸರೆರ ಚಾಟ ಈಗ ಶುರುವಾಗಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಕಂಡ್ರೆ ಆಗ್ತಿಲ್ಲ, ಅವರು ಒಂದೊಂದೇ ವಿಚಾರಗಳನ್ನ ಎತ್ತುತ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ನಡೆದಂತಹ ವಿಚಾರಗಳನ್ನು ಕೂಡ ಮೆಲುಕು ಹಾಕಿದ್ದಾರೆ. ರಾಜ್ಯ ಸರ್ಕಾರ ಮಾಡಿರೋದು ಮಣ್ಣು ತಿನ್ನುವಂತಹ ಕೆಲಸವಾಗಿದೆ. ಸಾವಿರಾರು ಹಿಂದೂಗಳು ಬರ್ತಾರೆ ಎನ್ನುವಂತಹ ಮಾಹಿತಿ ಇರಲಿಲ್ವಾ? ಮಸೀದಿಯ ಒಳಗೆ ಹೋಗ್ಲಿಕ್ಕೆ ಹಲವರಿಗೆ ಪೊಲೀಸರು ಯಾಕೆ ಬಿಟ್ಟಿದ್ದಾರೆ? ಇದಕ್ಕೆ ಸರ್ಕಾರವೇ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಅರ್ಥ ತಾನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದು, ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಹಿಂದೂಗಳನ್ನ ತಡೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳನ್ನ ಕಂಡ್ರೆ ಆಗ್ತಾ ಇಲ್ಲ. ಮದ್ದೂರಿಗೆ ತೆರಳುವ ಮುನ್ನ ವಿಜಯೇಂದ್ರ ಅವರ ವಾಗ್ದಾಳಿ ಹೀಗಿತ್ತು. ಎಸ್ ವೀಕ್ಷಕರೇ, ಮೈಸೂರಿಗೆ ಅವರು ಹೋಗ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಚಾಮುಂಡಿ ಬೆಟ್ಟದಲ್ಲಿ ಆಗಿದ್ದಂಥದ್ದು ಏನು, ಭಾನು ಅವರನ್ನ ದಸರಾ ಉದ್ಘಾಟನೆ ಕರೀಬಾರ್ದು ಅಂತ ಹೇಳಿ ಒಂದಿಷ್ಟು ಗುಂಪು ಯಾತ್ರೆಯನ್ನ ಚಲೋವನ್ನ ಮಾಡೋಕೆ ರೆಡಿ ಆಗಿರುತ್ತೆ. ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ಅವರು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆದರೆ ಅಲ್ಲಿ ಪೊಲೀಸರು ಒಂದು ತಡಿತಾರೆ, ಆದ್ರಿಂದ ದೊಡ್ಡ ಪ್ರತಿಭಟನೆ ಆಗುತ್ತೆ. ಇನ್ನು ಮದ್ದೂರಿನ ವಿಚಾರ ಗೊತ್ತೇ ಇದೆ. ಸೊ ಈ ವಿಚಾರವೆಲ್ಲವೂ ಕೂಡ ಕಾಂಗ್ರೆಸ್ ತಪ್ಪು ಅಂತ ಹೇಳಿ ವಿಜಯೇಂದ್ರ ಅವರು ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.